ಬಿಗ್ ಬಾಸ್ ಈ ಕೂಡಲೇ ಮನೆಯ ಎಲ್ಲ ಸದಸ್ಯರು ಲಿವಿಂಗ್ ಏರಿಯಾಗೆ ಬರಬೇಕೆಂದು ಆದೇಶಿಸುತ್ತಾರೆ. ಬಿಗ್ ಬಾಸ್ ಕರೀತಾರೆ ಪಾಪ. ಬಿಗ್ ಬಾಸ್ ಈ ವಾರದ ನಾಮಿನೇಷನ್ ಪ್ರಕ್ರಿಯೆಯು ಈಗ ಶುರುವಾಗಲಿದೆ ಎಂದು ಹೇಳಲು ಇಚ್ಛಿಸುತ್ತಾರೆ. ಉತ್ತಮ್, ನೀವು ಕನ್ಫೆಷನ್ ರೂಮ್ಗೆ ಬರಬೇಕೆಂದು ಬಿಗ್ ಬಾಸ್ ಆದೇಶಿಸುತ್ತಾರೆ. ಉತ್ತಮ್, ನೀವು ಈ ವಾರ ಹೊರಕಳಿಸಲು ಇಚ್ಛಿಸುವ ಇಬ್ಬರು ಸದಸ್ಯರ ಹೆಸರು ಹಾಗೂ ಸೂಕ್ತ ಕಾರಣಗಳನ್ನು ತಿಳಿಸಬೇಕೆಂದು ಬಿಗ್ ಬಾಸ್ ಆದೇಶಿಸುತ್ತಾರೆ. ನಾನು ತಗೊಳ್ತಕ್ಕಂತ ಮೊದಲನೇ ಹೆಸರು ರೋಹನ್ ಬಿಗ್ ಬಾಸ್. ಯಾಕಪ್ಪ ಅಂದ್ರೆ ಅವರು ನೈಟ್ ಎಲ್ಲ ಬುಕ್ಸ್ ನ ಇಟ್ಕೊಂಡು ಓದ್ತಾ ಇರ್ತಾರೆ ಬಿಗ್ ಬಾಸ್. ಇದರಿಂದ ನನಗೆ ನಿದ್ದೆ ಮಾಡಕ್ ತುಂಬಾ ತೊಂದರೆ ಆಗ್ತಿದೆ ಬಿಗ್ ಬಾಸ್. ಮತ್ತೆ ನನಗೆ ಅವರು ಮಾಡ್ತಾಗಿರ್ತಕ್ಕಂಥ ಕೆಲಸ ನನಗೆ ತುಂಬಾ ಇರಿಟೇಷನ್ ಅನಿಸ್ತಿದೆ ಬಿಗ್ ಬಾಸ್. ಅದರಿಂದ ರೋಹನ್ ಹೆಸರನ್ನ ತಗೊಳ್ಳಿಕ್ಕೆ ಇಷ್ಟಪಡ್ತೀನಿ ಬಿಗ್ ಬಾಸ್. ನಾನು ಎರಡನೇ ಹೆಸರಾಗಿ ಕ್ವಾಡ್ಲೆ ಕಾರ್ತಿ ಅವ್ರನ್ನ ತಗೊಳ್ಳಿಕ್ಕೆ ಇಷ್ಟಪಡ್ತೀನಿ ಬಿಗ್ ಬಾಸ್. ಯಾಕಪ್ಪ ಅಂದ್ರೆ ಇಂಜಿನಿಯರಿಂಗ್ ಕಾಲೇಜಲ್ಲಿ ಕೊಡ್ತಕ್ಕಂತ ನೋಟ್ಸ್ ನ ಯಾರು ಜೆರಾಕ್ಸ್ ಹಾಕೊಂಡ್ ತಗೊಂಡು ಇಟ್ಕೊಳ್ಳಲ್ಲ ಬಿಗ್ ಬಾಸ್. ಆದ್ರೆ ಅವರು ಎಲ್ಲಾ ನೋಟ್ಸ್ ಜೆರಾಕ್ಸ್ ತಂದು ರೂಮ್ ನಲ್ಲಿ ಇಟ್ಕೊಂಡು ಬಿಗ್ ಬಾಸ್ ನನಗೆ ರೂಮ್ ನಲ್ಲಿ ಮಲ್ಕೊಳ್ಳಿಕ್ಕೆ ಸ್ಪೇಸ್ ಇಲ್ಲದೆ ಇರೋ ತರ ಮಾಡ್ತಿದೆ ಬಿಗ್ ಬಾಸ್. ಇದರಿಂದ ನನಗೆ ಪರ್ಸನಲಿ ತುಂಬಾ ಇರಿಟೇಷನ್ ಆಗ್ತಿದೆ ಬಿಗ್ ಬಾಸ್. ಅದರಿಂದ ಅವ್ರನ್ನ ಎರಡನೇ ಹೆಸರಾಗಿ ತಗೊಳ್ಳಿಕ್ಕೆ ಇಷ್ಟಪಡ್ತೀನಿ ಬಿಗ್ ಬಾಸ್. ಈ ವಾರ ನಾಮಿನೇಷನ್ ಮಾಡಕ್ ಇಷ್ಟಪಡ್ತಿರೋ ಎರಡು ಹೆಸರು ಅಂದ್ರೆ ಮೊದಲನೇದು ಬಿಗ್ ಬಾಸ್. ನಾನು ಗಗನ್ ಅವ್ರನ್ನ ನಾಮಿನೇಟ್ ಮಾಡಕ್ ಇಷ್ಟಪಡ್ತೀನಿ ಬಿಗ್ ಬಾಸ್. ಯಾಕಂದ್ರೆ ಬಿಗ್ ಬಾಸ್ ನಾನು ಸ್ಟಡಿ ಮಾಡ್ತಿರ್ಬೇಕಾದ್ರೆ ಅವರು ರೆಸಿಸ್ಟೆನ್ಸ್ ಮಾಡ್ತಾರೆ ಬಿಗ್ ಬಾಸ್. ನಾನು ಆ ರೆಸಿಸ್ಟೆನ್ಸ್ ನ ಕಂಡಕ್ಟೆನ್ಸ್ ಮಾಡಕ್ ಆಗ್ತಿಲ್ಲ ಬಿಗ್ ಬಾಸ್. ಇದರಿಂದ ನನ್ನ ಮನ್ಸಿಗೆ ಕಿರಿಕಿ ಉಂಟಾಗಿದೆ ಬಿಗ್ ಬಾಸ್. ಮನ್ಸು ತಲ್ಲಣಗೊಳ್ತಿದೆ ಬಿಗ್ ಬಾಸ್. ಕಾನ್ಸಂಟ್ರೇಷನ್ ಬರ್ತಿಲ್ಲ ಬಿಗ್ ಬಾಸ್. ಸ್ಟಡಿ ಮಾಡಕ್ಕೆ ತುಂಬಾ ತೊಂದರೆ ಆಗ್ತಿದೆ ಬಿಗ್ ಬಾಸ್. ಸೊ ಆದ್ರಿಂದ ಅವ್ರನ್ನ ನಾಮಿನೇಟ್ ಮಾಡ್ತೀನಿ ಬಿಗ್ ಬಾಸ್. ಮತ್ತೆ ಬಿಗ್ ಬಾಸ್ ನಾನು ಸೆಕೆಂಡ್ನೇದಾಗಿ ನಾನು ಕ್ವಾಟ್ಲೆ ಕಾರ್ತಿ ಅವ್ರನ್ನ ತಗೋತೀನಿ ಬಿಗ್ ಬಾಸ್. ಏನಕ್ಕೆ ಬಿಗ್ ಬಾಸ್ ನಾನು ಸ್ಟಡಿ ಮಾಡ್ತಿರ್ಬೇಕಾದ್ರೆ ವೈರಸ್ ತರ ಬರ್ತಾರೆ ಬಿಗ್ ಬಾಸ್. ನಾನು ಹಾಗಾಗಿ ಆಂಟಿ ವೈರಸ್ ತರ ಏನೇ ಸೃಷ್ಟಿ ಮಾಡಕ್ಕಾಗಲ್ಲ ಬಿಗ್ ಬಾಸ್. ಕಾನ್ಸಂಟ್ರೇಷನ್ ಉಂಟೋಗ್ಬಿಡುತ್ತೆ ಬಿಗ್ ಬಾಸ್. ಸ್ಟಡಿ ಮಾಡಕ್ಕಾಗಲ್ಲ ಬಿಗ್ ಬಾಸ್. ನಾನು ಕೆಂಪಸ್ ಹತ್ಕೊಂಡು ಏನೇನೋ ಕನಸುಗಳನ್ನ ಕಟ್ಕೊಂಡು ಬಂದಿದ್ದೇನೆ ಬಿಗ್ ಬಾಸ್. ಸೊ ಆದ್ರಿಂದ ಅವ್ರನ್ನ ನಾಮಿನೇಟ್ ಮಾಡಕ್ ಇಷ್ಟಪಡ್ತೀನಿ ಬಿಗ್ ಬಾಸ್. ಬಿಗ್ ಬಾಸ್ ನಾನು ಈ ವಾರ ನಾಮಿನೇಟ್ ಮಾಡಕ್ ಬಯಸ್ತಾ ಇರೋ ಹೆಸರು ಎರಡು ಹೆಸರು, ಒಂದು ಉತ್ತಮ್ ಮತ್ತೆ ಇನ್ನೊಂದು ಗಗನ್. ಗಗನ್ ಯಾಕೆಂದ್ರೆ ಬಿಗ್ ಬಾಸ್ ಅವರು ಇತ್ತೀಚೆಗೆ ತುಂಬಾನೇ ಬಕೆಟ್ ಇಡೋದು ಕಲ್ತಿದ್ದಾರೆ. ಈ ಇಂಜಿನಿಯರಿಂಗ್ ಕಾಲೇಜ್ನಲ್ಲಿ, ಅದರಲ್ಲಿ ಆಟೋನಮಸ್ ಕಾಲೇಜ್ನಲ್ಲಿ 40+ ಇಂಟರ್ನಲ್ ಸ್ಕೋರ್ ಇಟ್ಟರೆ ನಾವು ಎಕ್ಸ್ಟರ್ನಲ್ ಅಲ್ಲಿ ಆಟೋಮೆಟಿಕ್ ಆಗಿ ಈಸಿಯಾಗಿ 8 ಪಾಯಿಂಟ್ ಆಗ್ಬೋದು ಅನ್ನೋದು ಅವ್ರಿಗೆ ತಲೆ ಬಂದಿರೋದ್ರಿಂದ ಲೆಕ್ಚರ್ಸ್ಗೆ ಬಕೆಟ್ ಇಡೋದು ಕಲ್ತಿದ್ದಾರೆ. ಅವ್ರ ಮನೆಗೆ ಹೋಗೋದು, ಅವ್ರನ್ನ ಬೈಕಲ್ಲಿ ಡ್ರಾಪ್ ಮಾಡೋದು, ಈ ತರ ಎಲ್ಲ ಮಾಡ್ತಾ ಇದ್ದಾರೆ. ಸೊ ಆ ಒಂದು ಬಿಹೇವಿಯರ್ ನನಗೆ ತುಂಬಾನೇ ಇರಿಟೇಟಿಂಗ್ ಆಗ್ತಾರೆ ಬಿಗ್ ಬಾಸ್. ಹಾಗಾಗಿ ನಾನು ಅವ್ರ ಹೆಸರನ್ನ ಈ ವಾರ ನಾಮಿನೇಟ್ ಮಾಡಕ್ ಇಷ್ಟಪಡ್ತೀನಿ ಬಿಗ್ ಬಾಸ್. ಬಂದ್ಬಿಟ್ಟು ಬಿಗ್ ಬಾಸ್ ಉತ್ತಮ್ ಅವ್ರನ್ನ ನಾನು ಯಾಕೆ ನಾಮಿನೇಟ್ ಮಾಡಕ್ ಇಷ್ಟಪಡ್ತಿದ್ದೀನಿ ಅಂದ್ರೆ ಬಿಗ್ ಬಾಸ್, ಈ ಇಂಜಿನಿಯರಿಂಗ್ ಕಾಲೇಜಲ್ಲಿ ಅಸೈನ್ಮೆಂಟ್ ನ ಯಾವುದೇ ವಿದ್ಯಾರ್ಥಿ ಆದ್ರೂ ನಾಳೆ ಸಬ್ಮಿಷನ್ ಇದೆ ಅಂದ್ರೆ ಅವತ್ತು ಹಿಂದಿನ ರಾತ್ರಿ ದಿನ ಬರೆಯೋದು ರೂಢಿ ಬಿಗ್ ಬಾಸ್. ಆದ್ರೆ ಉತ್ತಮ್ ಅವ್ರು ಏನ್ ಮಾಡ್ತಿದ್ದಾರೆ ಅಂದ್ರೆ ಅಸೈನ್ಮೆಂಟ್ ಕೊಟ್ಟು ಸ್ಟಾರ್ಟಿಂಗ್ ಇಂದ ಅಸೈನ್ಮೆಂಟ್ ಅನ್ನ ಕೊಡ್ತಾರೆ. ಹಾಗಂತ ಸ್ಟಾರ್ಟಿಂಗ್ ಇಂದಾನೆ ಅವ್ರ ಅಸೈನ್ಮೆಂಟ್ ನ ಬರೀತಾ ಇದ್ರು. ಅದು ನನಗೆ ತುಂಬಾನೇ ಇರಿಟೇಟಿಂಗ್ ಆಗ್ತಾ ಇದೆ. ಯಾಕಂದ್ರೆ ಇಂಜಿನಿಯರಿಂಗ್ ಹುಡುಗರ ಲಕ್ಷಣ ಅದಲ್ಲ. ಅದು ನನಗೆ ತುಂಬಾನೇ ಇಷ್ಟ ಆಗದೆ ಒಂದು ಸಂಗತಿ ಆಗಿರೋದ್ರಿಂದ ನಾನು ಅವರ ಹೆಸರನ್ನ ಈ ವಾರ ನಾಮಿನೇಟ್ ಮಾಡಕ್ ಇಷ್ಟಪಡ್ತೀನಿ ಬಿಗ್ ಬಾಸ್. ಈ ವಾರ ನಾಮಿನೇಟ್ ಮಾಡ್ತಾ ಇರುವ ಮೊದಲನೇ ಹೆಸರು ರೋಹನ್ ಅವರು ಬಿಗ್ ಬಾಸ್. ರೋಹನ್ ಅವರು ಏನಕ್ಕೆ ಅಂತ ಹೇಳಿದ್ರೆ BTD ಪಾಸ್ ಆಗಲ್ಲ ಅಂತ ಗೊತ್ತಿದ್ರು ಸಹ ಹಗಲು ರಾತ್ರಿ ಓದ್ತಾ ಇದ್ದಾರೆ ಬಿಗ್ ಬಾಸ್. ಇದು ನನಗೆ ಪರ್ಸನಲಿ ತುಂಬಾ ಹರ್ಟ್ ಆಗಿದೆ. ಮತ್ತೆ ಇವರು ಓದೋದಕ್ಕೋಸ್ಕರ ಹಗಲು ರಾತ್ರಿ ಕರೆಂಟ್ನ ಉಳಿಸ್ತಾ ಇದ್ದಾರೆ ಬಿಗ್ ಬಾಸ್. ಇದರಿಂದ ಅನವಶ್ಯಕವಾಗಿ ದುಡ್ಡು ಖರ್ಚಾಗ್ತಾ ಇದೆ ಅನ್ನೋದು ನನ್ನ ಅನಿಸಿಕೆ. ಆದ್ರಿಂದ ನಾನು ರೋಹನ್ ಅವರನ್ನ ಮೊದಲನೇದಾಗಿ ಎಲಿಮಿನೇಟ್ ಮಾಡ್ತಾ ಇದ್ದೀನಿ ಬಿಗ್ ಬಾಸ್. ನನ್ನ ಎರಡನೇ ಹೆಸರು ಬಂದ್ಬಿಟ್ಟು ಉತ್ತಮ್ ಅವರು ಏನಕ್ಕೆ ಅಂತ ಹೇಳ್ಬಿಟ್ರೆ ಅವರು ತೀರಾ ಗಾಂಧಿವಾದಿಗಳ ತರ ಬಿಹೇವ್ ಮಾಡ್ತಾ ಇದ್ದಾರೆ. ಫಾರ್ ಎಕ್ಸಾಂಪಲ್ ಕೊಡ್ತಾ ಇದ್ದೀನಿ ಬಿಗ್ ಬಾಸ್. ಕಾಪಿ ರೀಡಿಂಗ್ ಮಾಡ್ತಾ ಇದ್ರೆ ಬಂದ್ಬಿಟ್ಟು ಕಾಪಿ ಹೊಡೆಯೋದು ತಪ್ಪು ಅನ್ನೋ ತರ ಅವ್ರು ಮಾತಾಡ್ತಾ ಇದ್ರೆ, ಹೋದ್ವಾರ ಇಂಟರ್ನಲ್ಸ್ ಅಲ್ಲಿ ಕಾಪಿ ಹೊಡೆದಿರೋದು ಅವ್ರಿಗೆ ನೆನಪೇ ಬಂದಿದೆ ಇರ್ಬೋದು. ಆದ್ರಿಂದ ನಾನು ಉತ್ತಮ್ ಅವ್ರನ್ನ ನಾಮಿನೇಟ್ ಮಾಡಕ್ಕೆ ಇಷ್ಟಪಡ್ತಾ ಇದ್ದೀನಿ ಬಿಗ್ ಬಾಸ್. ನೀವಿನ್ನು ಹೊರಡಬಹುದು. ಈ ವಾರ ನಾಮಿನೇಟ್ ಆಗಿರುವ
ಸದಸ್ಯರ ಹೆಸರು ಉತ್ತಮ್, ಕ್ವಾಟ್ಲೆ ಕಾರ್ತಿಕ್ ಮತ್ತು ರೋಹನ್ ಎಂದು ತಿಳಿಸಲು ಬಿಗ್ ಬಾಸ್ ಇಚ್ಛಿಸುತ್ತಾರೆ. ಇಲ್ಲಿಗೆ ನಾಮಿನೇಷನ್ ಪ್ರಕ್ರಿಯೆಯು ಮುಕ್ತಾಯಗೊಂಡಿದೆ.